ರಾಷ್ಟ್ರಕವಿ ಕುವೆಂಪು ಅವರು ಹೀಗೆ ಹೇಳುತ್ತಾರೆ: ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ. ಬೆಳೆಯುತ್ತ ನಾವು ಅದನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ. ಮತ್ತೆ ಅದನ್ನು ವಿಶ್ವಮಾನವನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು. ಹುಟ್ಟುವಾಗ ವಿಶ್ವಮಾನವನಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ, ಭಾಷೆ, ಮತ, ಜಾತಿ, ಜನಾಂಗ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ. ಅವೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ, ಅಂದರೆ ವಿಶ್ವಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು. ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು. ವೆಟ್ರಿ, ಎದೊಳೋ ಮಗನೆ, ಕಾಲೇಜಿಗೆ ಲೇಟ್ ಆಯಿತು, ಬಾ ಬೇಗ ರೆಡಿಯಾಗು. ನೀನು ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಹೋದರೆ ತಾನೇ ನಮಗೆ ಒಳ್ಳೆಯದು. ಮಗ ಎದೊಳೋ. ವೆಟ್ರೆ ಹೇಗಿದ್ಯಾ? ಮ್ಯಾಮ್ ಎಕ್ಸಾಮ್ ಹೇಗಿತ್ತು? ಗೊತ್ತಿಲ್ಲ ಅಲ್ಲೋ, ಏನೋ ಮಾಡಿದ್ದೀನಿ, ನೋಡಬೇಕು. ನಮ್ಮಪ್ಪ ಕೆರ ತಗೊಂಡು ಹೊಡಿತಾರೆ ಗೊತ್ತಾ? ಯಾಕೆ ಎಲ್ಲ ಹೇಳ್ಕೊಟ್ಟಿದ್ನಲ್ಲ ನಿಂಗೆ. ಎಕ್ಸಾಮ್ ಹಾಲ್ಗೆ ಹೋಗಿದ್ದೀನಿ, ಎಲ್ಲ ಮರ್ತೋದೆ. ಯಾಕೆ ಗುರು ಹಿಂಗೆ? ಏನು ಮಚ್ಚ, ಈ ಸತಿ ನೀನೇ ಫಸ್ಟ್ ರ್ಯಾಂಕು ಪಾರ್ಟಿಯಲ್ಲೇ? ಹಂಗಲ್ಲ ಏನಿಲ್ಲ ಅಲ್ಲೇ. ಈ ಸಲ ನಾನು ಎಕ್ಸಾಮ್ ಕರೆಕ್ಟಾಗಿ ಬರ್ದಿಲ್ಲ, ನೋಡೋಣ ರಿಸಲ್ಟ್ ಬಂದರೆ. ಬಿಡೋ ಮಚ್ಚ, ಹಿಂಗಿದ್ರೆ ಇನ್ನೇ ಫಸ್ಟ್ ಬರ್ತೀಯ. Sit down, class. So, class, how was your exam? Okay. Good, ma'am. Okay, ma'am. We'll get to know that now. So, class, who do you think's got the first rank? No, guys, you're wrong. The first rank goes to Vetri. Vetri, come collect your paper. Congratulations. As you guessed it, the second rank goes to Bala. ಇವಾಗ ಏನೋ ಆಯ್ತು ನಿಂಗೆ ಇಷ್ಟೊಂದು ಕೋಪ ಎಂತಕ್ಕೆ? ಅವ್ನು ಹೆಂಗೋ ಫಸ್ಟ್ ರ್ಯಾಂಕ್ ತೆಗಿಬೋದು, ಫಸ್ಟ್ ರ್ಯಾಂಕ್ ತೆಗಿಬೋದು. ಇವಾಗೇನಾಯ್ತು? ನೀನ್ ತಾನೆ ಸೆಕೆಂಡ್ ರ್ಯಾಂಕ್ ಬಿಡು. ಕೀಳ್ ಜಾತಿ ನನ್ನ ಮಕ್ಕಳ ಫಸ್ಟ್ ರ್ಯಾಂಕ್ ತೆಗಿಲೇಬಾರ್ದು. ನಾವೇ ಫಸ್ಟ್ ರ್ಯಾಂಕ್ ತೆಗಿಬೋದು, ಅವನ ಹೆಂಗ್ ತೆಗಿಬೋದು? ಮಚ್ಚ ಇವಾಗ ಏನೋ ಮಾಡೋದು? ನಮ್ಮನ್ನ ಕರೆಸ್ತೀನಿ. ಮಚ್ಚ ಬೇಡ, ದೊಡ್ಡ ಕಿರಿಕಾಗುತ್ತೆ. ಅದು ಏನೇ ಆಗ್ಲಿ ನಮ್ಮನ್ನ ಕರೆಸ್ತೀನಿ ನಾನು. ನೀವು ನನ್ನ ಜೊತೆ ಇರ್ತೀರಾ ಇರಲ್ವಾ? ಮಚ್ಚ ಏನೇ ಆಗ್ಲಿ ನಾನು ನಿನ್ ಜೊತೆನೇ ಇರ್ತೀನಿ.
ಭಾಳ ಕರ್ದಿದಂತ್ರಲ್ಲ. ಅದೇನಿಲ್ಲ ಮಗ, ನಮ್ಮನ್ನ ಏನೋ ಮಾತಾಡ್ಬೇಕಂತೆ. ಹೇಳೇನಾ? ಕೀಳ್ ಜಾತಿ ನಾಯಿ ನೀನು, ನಂಗೆ ತಮ್ಮನಾ? ಬಿಟ್ರೋ, ಯಾಕೋ ಯಾಕೋ ಬಿಟ್ರೋ, ಬಿಟ್ರೋ, ಹೊಡಿಬೇಡ್ರೋ ಅವ್ನ, ಬಿಟ್ರಲ್ಲೇ ಯಾಕಮ್ಮ, ಯಾಕೋ ಬಿಟ್ರೋ, ಬಿಟ್ರೋ ಯಾಕೋ. ಎಜುಕೇಶನ್ ಯಾವಾಗ್ಲೂ ನಮ್ಮವ್ರಿಗೆ, ನಮ್ಮ ಜಾತಿಯವ್ರಿಗೆ. ನೀನು ಓದು ಪರವಾಗಿಲ್ಲ, ಆದ್ರೆ ಫಸ್ಟ್ ರ್ಯಾಂಕ್ ಬರ್ತೀಯಾ? ವೆಟ್ರಿ ಎದೊಳೋ ಮಗನೇ, ಕಾಲೇಜಿಗೆ ಲೇಟ್ ಆಯಿತು, ಬಾ ಬೇಗ ರೆಡಿಯಾಗು. ನೀನು ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಹೋದರೆ ತಾನೇ ನಮಗೆ ಒಳ್ಳೆಯದು. ಮಗ ಎದೊಳೋ. ತಮ್ಮನ ಎಜುಕೇಶನ್ ಯಾವಾಗಲೂ ನಮ್ಮವ್ರಿಗೆ, ನಮ್ಮ ಜಾತಿಯವರಿಗೆ. ನೀನು ಓದು ಪರವಾಗಿಲ್ಲ, ಅದು ಫಸ್ಟ್ ರ್ಯಾಂಕ್ ಬರ್ತೀಯಾ? ಓದಿ ಒಳ್ಳೆ ಕೆಲಸಕ್ಕೆ ಹೋದ್ರೆ ತಾನೇ ನಮಗೆ ಒಳ್ಳೇದು. ಮಗ ಎದೋಳೋ. ನಿನ್ನ ಹತ್ರ ಅವ್ನು ಮಾತಾಡ್ಬೋದಾ? ಏನೋ ನಿಂದು? ನಿಜವಾದ ವಿದ್ಯೆ ಅನ್ನೋದು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತೆಗೋದ್ರಲ್ಲ, ನಿನ್ನ ಮನಸ್ಸಲ್ಲಿರೋ ಮೇಲ್ಜಾತಿ ಕೀಳ್ಜಾತಿನೋ ಬದಲಾಯಿಸೋದ್ರಲ್ಲಿದೆ. ವಿದ್ಯೆ ಅನ್ನೋದು ಒಂದು ಮನೋಭಾವನೆ. ಇಲ್ಲಿ ಮೇಲೆ ಕೆಳಗೆ ಅದೆಲ್ಲ ಏನಿಲ್ಲ. ಇಲ್ಲಿ ಎಲ್ಲರೂ ಒಂದೇ, ಎಲ್ಲರಿಗೆ ಸಿಗುವ ವಿದ್ಯೆಯೂ ಒಂದೇ. ಮೊದಲು ನಿನ್ನ ದೃಷ್ಟಿಕೋನನ ಬದಲಾಯಿಸು, ಎಲ್ಲ ಬದಲಾಗುತ್ತೆ.
நெல்லை மாவட்டம் நாங்குநேரியில் சக மாணவர்களால் சாதி ரீதியாக கொலைவெறி தாக்குதலுக்கு ஆளான மாணவர் சின்னதுரை 12ஆம் வகுப்பு பொதுத் தேர்வில் 469 மதிப்பெண்கள் பெற்றுள்ளார். நாங்குநேரியைச் சேர்ந்த சின்னதுரை அப்பகுதியில் உள்ள அரசு பள்ளியில் 12ஆம் வகுப்பு படித்து வந்த நிலையில் கடந்த ஆகஸ்ட் மாதம் சக மாணவர்களால் சாதி ரீதியாக தாக்குதலுக்கு ஆளானார். சின்னதுரையை வீடு புகுந்து அரிவாளால் சரமாரியாக வெட்டிய போது அதனை தடுக்க முயற்சித்த அவரது தங்கையும் காயமடைந்தார். தமிழ்நாட்டையே உலுக்கிய இந்த சம்பவம் கடும் அதிர்வலைகளை ஏற்படுத்தியது. உடலில் அரிவாள் வெட்டு விழுந்ததால் சிரமப்பட்ட சின்னதுரை மருத்துவமனையில் அனுமதிக்கப்பட்டு சிகிச்சையும் பெற்றார். இந்நிலையில் தற்போது நடந்து முடிந்த +2 பொதுத் தேர்வில் அவர் 469 மதிப்பெண்கள் பெற்று பலரது பாராட்டையும் பெற்றுள்ளார். இவ்வளோ மார்க் எடுத்து ஒவ்வொரு சப்ஜெக்ட் சாரும் எனக்கு நல்லா தடி கவனம் செலுத்துறாங்க. அதனால தான் இவ்வளோ மார்க் எடுக்க முடிஞ்சிச்சு. இதுக்கு மேல் படிப்பு நல்லா படித்து நல்லா இன்னும் நிறைய மார்க் எடுக்கணும், நல்லா வேலைக்கு போகணும். பிகாம் முடிச்சுட்டு சிஏ பிடிக்கணும் கனவாக இருக்கிறேன். பல்வேறு இன்னல்களுக்கும் தாக்குதலுக்கும் ஆளான போதும் தன் படிப்பை விடாமல் தொடர்ந்து தேர்வில் வெற்றியும் கண்டுள்ள சின்னதுரைக்கு அரசியல் கட்சி தலைவர்கள் முதல் பலரும் தங்களது வாழ்த்துக்களை தெரிவித்துள்ளனர்.